ಶುದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮ ಜ್ಞಾನಕ್ಕೆ ರೂಪ ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯರೇ, ಯಥಾ ಪ್ರಕಾರ ತ್ಯಾಗರಾಜರ ಆರಾಧನೆ ದಕ್ಷಿಣ ಭಾರತದಲ್ಲೆಲ್ಲ ವಿಶೇಷವಾಗಿ ನಡೀತಾ ಇದೆ. ಸುಮಾರು ಒಂದು 15-20 ದಿವಸಗಳಿಂದಲೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತ್ಯಾಗರಾಜರ ವೈಭವವನ್ನು ಕುರಿತು ಅನೇಕ ಸಂಘ ಸಂಸ್ಥೆಗಳು ತ್ಯಾಗರಾಜ ಸ್ವಾಮಿಗಳನ್ನು ನೆನಪಿಸಿಕೊಂಡು ಅವರ ಹಿರಿಮೆಯನ್ನ, ಗರಿಮೆಯನ್ನ, ಮಹತ್ವವನ್ನ ದರ್ಶನ ಮಾಡ್ತಾ ಇದ್ದಾರೆ. ನಮ್ಮ ಮಲ್ಲೇಶ್ವರಂ ಬ್ರಾಹ್ಮಣ ಸಭಾ ಟ್ರಸ್ಟ್ ಪ್ರತಿ ವರ್ಷವೂ ತ್ಯಾಗರಾಜರ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಈ ಬಾರಿಯೂ ಮಾರ್ಚ್ 8ನೇ ತಾರೀಕು ಮಲ್ಲೇಶ್ವರಂನ ಯದುಗಿರಿ ಯತಿರಾಜ ಮಠದ ಆವರಣದಲ್ಲಿ ಈ ತ್ಯಾಗರಾಜರ ಆರಾಧನೆಯನ್ನ ಆಯೋಜಿಸಿ, ಈ ಬಾರಿಯ ವಿಶೇಷ ಏನು ಅಂದರೆ, ಶ್ರೀ ತ್ಯಾಗರಾಜ ಸ್ವಾಮಿಗಳ ಬಗ್ಗೆ ಮಾತಾಡಲಿಕ್ಕೆ ಒಬ್ಬರಿಬ್ಬರಲ್ಲ 4-5 ಜನ ಸಿದ್ಧರಿದ್ದಾರೆ, ಬರ್ತಾ ಇದ್ದಾರೆ. ಆಹ್ವಾನಿಸಿದ್ದೇವೆ, ಎಲ್ಲ ಸನಾವರು. ಮೊದಲನೇದಾಗಿ ಶ್ರೀ ತಿರುಸ್ವಾಮಿಗಳು. ಅವರು ಹುಟ್ಟ ಸಂಗೀತಾಸಕ್ತರು, ಸಂಗೀತದ ಮೇಲೆ ಅಧಿಕಾರ ಹೊಂದಿರತಕ್ಕಂಥವರು. ಶುದ್ಧ ಸಂಗೀತದ ಆಸ್ವಾದನೆಯಷ್ಟೇ ಅಲ್ಲದೆ ಸಂಗೀತದ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲಂತಹ ಶಕ್ತರು. ಅವರ ಸಾನ್ನಿಧ್ಯ ಇದ್ದೇ ಇದೆ. ಅವರು ಮಾತಾಡ್ತಾರೆ ತ್ಯಾಗರಾಜರ ಬಗ್ಗೆ. ಈ ಸಭೆಯ ಉದ್ಘಾಟನೆಯನ್ನು ಮಾಡ್ತಾ ಇರತಕ್ಕಂಥವರು ಗಾನಕಲಾಭೂಷಣ ಆರ್ ಕೆ ಪದ್ಮನಾಭ. ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ದಿವಸ ಸಂಗೀತ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಸುಖ್ಯಾತ ವಿಖ್ಯಾತ ಮಹಾಖ್ಯಾತರು ಅಂತ ಹೇಳಿದ್ರೆ ಪದ್ಮನಾಭರು. ಸಹಸ್ರ ಶಿಷ್ಯ ಪರಂಪರೆಯನ್ನು ಹೊಂದಿರತಕ್ಕಂತಹ ಪದ್ಮನಾಭ ಅವರು ಅತಿ ಎತ್ತರದ ಗಾಯಕ. ಅನೇಕ ಸಾಧನೆಗಳನ್ನು ಸಂಗೀತ ಕ್ಷೇತ್ರದಲ್ಲಿ ಮಾಡಿರತಕ್ಕಂತಹ ತ್ರಿವಿಕ್ರಮ. ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಸಭೆಯನ್ನ. ಸಹಜವಾಗಿ ಅವರು ತ್ಯಾಗರಾಜರ ಬಗ್ಗೆ ಮಾತಾಡೇ ಆಡ್ತಾರೆ. ಇನ್ನು ಮೂರನೆಯವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ತುಂಬ ಪ್ರಸಿದ್ಧರಾಗಿರತಕ್ಕಂತಹ ಅಧ್ಯಕ್ಷರು ಸನ್ಮಾನ್ಯ ಅಶೋಕ್ ಹಾರನಹಳ್ಳಿಯವರು. ಅವರು ಪ್ರಸಿದ್ಧರಾಗಿರತಕ್ಕಂಥದ್ದು ವಕೀಲ ಮಾನ್ಯರಾಗಿ, ಆದರೆ ಅವರಿಗೆ 2 ವಿಶೇಷವಾಗಿರತಕ್ಕಂತಹ ಅಂತರ್ಗದ ಆಸಕ್ತಿಗಳುಂಟು. ಅಂತರಂಗದಲ್ಲಿ ಸ್ಥಾಯಿಯಾಗಿ ನೆಲೆಸಿರತಕ್ಕಂತಹ 2 ಭಾವಗಳು ಉಂಟು. ಒಂದು ತಾತ್ವಿಕ ಚಿಂತನೆ, ಇನ್ನೊಂದು ಸಂಗೀತಾಸಕ್ತಿ. ನಮ್ಮ ಕಾರ್ಯದರ್ಶಿಗಳು ಕೌಶಿಕ್ ಅವರು ಹೇಳ್ತಾ ಇದ್ರು, ಅವರ ಮನೆಯಲ್ಲಿ ತ್ಯಾಗರಾಜರ ಒಂದು ತೈಲ ಚಿತ್ರ ಅದ್ಭುತವಾಗಿದೆ. ಅಂದರೆ ತ್ಯಾಗರಾಜರ ಆರಾಧನೆಯನ್ನು ಮಾಡತಕ್ಕವರು ಸನ್ಮಾನ್ಯ ಅಶೋಕ್ ಹಾರನಹಳ್ಳಿಯವರು. ಅವರು ಸಂಗೀತದ ಬಗ್ಗೆ, ದಕ್ಷಿಣಾದಿಯ ಬಗ್ಗೆ, ಕರ್ನಾಟಕ ಸಂಗೀತದ ಬಗ್ಗೆ, ವಿಶೇಷವಾಗಿ ತ್ಯಾಗರಾಜರ ಬಗ್ಗೆ ಒಂದು ವಿಶೇಷ ಉಪನ್ಯಾಸವನ್ನು ನೀಡಲು ಬರ್ತಾ ಇದ್ದಾರೆ. ಈ 3 ಮಹನೀಯರ ಜೊತೆಗೆ ಚಿಂತಲಪಲ್ಲಿ ಶ್ರೀನಿವಾಸ್ ಅವರ ಗೊಟ್ಟಿ ಗಾಯನ ಇದೆ. ಅಷ್ಟೇ ಅಲ್ಲದೆ ಅವರೂ ತ್ಯಾಗರಾಜರ ಬಗ್ಗೆ ಮಾತನಾಡಲಿದ್ದಾರೆ. ಸನ್ಮಾನ್ಯ ಪ್ರಶಾಂತ್ ಮೃದಂಗ ವಿದ್ವಾಂಸ, ಅವರೂ ಸಂಗೀತ ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಸೇವೆಯನ್ನು ಮಾಡಿ ತ್ಯಾಗರಾಜರನ್ನು ಆರಾಧಿಸ್ತಾ ಇರತಕ್ಕವರು. ಅವರೂ ತ್ಯಾಗರಾಜರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈ ಬಾರಿಯ ತ್ಯಾಗರಾಜರ ಆರಾಧನೆ
ಸಂಗೀತಕ್ಕಿನ್ನ ಹೆಚ್ಚಾಗಿ ಸಂಭಾಷಣೆಯೋ ಭಾಷಣವೋ ವಾಗ್ಮಿತೆಯೋ ಉಪನ್ಯಾಸವೋ ಇವುಗಳು ಹೆಚ್ಚು ಕಳೆಗಟ್ಟುತ್ತೆ ಅಂತ ಕಾಣುತ್ತೆ. ಅಲ್ಲ, ಸಂಗೀತಗೋಷ್ಠಿ ಚಿಂತನದಲ್ಲಿ ಶ್ರೀನಿವಾಸ ಅವರ ವೃಂದ ನಡೆಸಿಕೊಡುತ್ತೆ. ಪಂಚರಾಗ ಕೀರ್ತನೆಗಳು ಅಂತೆಲ್ಲ ಪ್ರಸಿದ್ಧವಾಗಿರ್ತಕ್ಕಂಥ ತ್ಯಾಗರಾಜರ 5 ಹಾಡುಗಳನ್ನು ಉನ್ನತ ಮಟ್ಟದಲ್ಲಿ ವಿಜೃಂಭಿಸಲಿದ್ದಾರೆ. ಈ ಎಲ್ಲದಕ್ಕೂ ಕಳಶವಿಟ್ಟಂತೆ ಅತ್ಯಂತ ಪ್ರತಿಭಾಶಾಲಿಯಾಗಿ ಚಾಕಚಕ್ಯತೆಯನ್ನು ತೋರಿ ಉತ್ಸಾಹಭರಿತವಾಗಿ ಸಶಕ್ತವಾಗಿರತಕ್ಕಂತಹ ಕ್ರಿಯಾಶೀಲ ಸಚಿವೆ ಎಂದರೆ ಶ್ರೀಮತಿ ಶೋಭಾ ಕರಂದ್ಲಾಜೆಯವರು. ಅವರೂ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ತಾವೆಲ್ಲ ದಯವಿಟ್ಟು ಆ ಸಭೆಗೆ ಬರಬೇಕು. ಬಂದು ಪ್ರೇಕ್ಷಕ ಸ್ಥಾನದಲ್ಲಿ ಕುಳಿತು ಸಭೆಯನ್ನು ಆನಂದಿಸಬೇಕು. ನೀವು ಬರುವುದರಿಂದ ನಮಗೆ ತುಂಬ ಸಂತೋಷ ಆಗಿ ನಾವು ಉತ್ಸಾಹಿತರಾಗ್ತೀವಿ ಅಂತ ಹೇಳ್ತಾ ನೀವೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದಾರೆ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕೌಶಿಕ್ ಅವರು. ಬಹಳ ಕಷ್ಟಪಟ್ಟು ಈ ಕಾರ್ಯವನ್ನು ಆಯೋಜನೆ ಮಾಡ್ತಾ ಇದ್ದಾರೆ, ಶ್ರಮಿಸಿದ್ದಾರೆ, ತಿರುಗಾಡಿದ್ದಾರೆ, ಭೇಟಿ ಮಾಡಿದ್ದಾರೆ, ದ್ರವ್ಯ ಸಂಗ್ರಹ ಮಾಡಿದ್ದಾರೆ, ಶ್ರಮಿಸಿದ್ದಾರೆ. ಅವರು ನಿಮ್ಮನ್ನೆಲ್ಲ ಸ್ವಾಗತಿಸಲಿಕ್ಕೆ 8ನೇ ತಾರೀಕು ಸಂಜೆ 4 ಗಂಟೆಗೇ ಸಿದ್ಧರಾಗಿ ನಿಂತುಕೊಂಡಿರ್ತಾರೆ. ಆದಷ್ಟು ಬೇಗ ಬನ್ನಿ, ಸಭೆ ಮುಗಿಯೋ ತನಕ ಇರಿ, ಸಂತೋಷವಾಗಿ ಒಂದಷ್ಟು ಗಂಟೆಗಳನ್ನು ಕಳೆಯೋಣ, ತ್ಯಾಗರಾಜರ ಆರಾಧನೆಯಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ. 8ನೇ ತಾರೀಕು ಸಂಜೆ 4 ಗಂಟೆಗೆ ಯತಿರಾಜ ಮಠದ ಆವರಣದಲ್ಲಿ. ನಮಸ್ಕಾರ.